ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ಮೀ ಯು ಆನ್ ದಿ ವರ್ಲ್ಡ್. ಸೊ ಇವತ್ತು ನಾನು ನಿಮ್ಮನ್ನು ಒಂದು ಒಳ್ಳೆ ಬಿರಿಯಾನಿ ಹೋಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ನಾವು ಇವತ್ತು ಒಂದು ಒಳ್ಳೆ ಕಡೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ. ಬೆಳಗ್ಗೆ ತುಂಬ ಕಮ್ಮಿ ಬ್ರೇಕ್ಫಾಸ್ಟ್ ತಿಂದಿದ್ದೀನಿ. ಊಟ ಅಂದರೆ ಬರೀ ಊಟ ಅಲ್ಲ, ಬಿರಿಯಾನಿ ಊಟ. ನಾವು ಇನ್ಮೇಲೆ ನಿಮಗೆ ಸ್ವಲ್ಪ ದಿನ ಬೆಂಗಳೂರು ಸುತ್ತಮುತ್ತ ಇರೋ ಒಳ್ಳೊಳ್ಳೆ ಬಿರಿಯಾನಿ ಹೋಟೆಲ್ಸ್ ತೋರಿಸ್ತೀವಿ. ನೋಡಿ, ನೀವು ಫ್ರೀ ಆದಾಗ ಹೋಗಿ ನೀವು ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ. ಇವಾಗ ಸದ್ಯಕ್ಕೆ ಒಂದು ಒಳ್ಳೆ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಹೋಟೆಲ್ಲು ಏನು ಅಂತ ಗೆಸ್ ಮಾಡ್ತಾಯಿರಿ. ಅಲ್ಲಿ ತನಕ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲಿ ಬಂದಿದ್ದೀವಿ ಅಂತ. ಇವತ್ತು ಮಲ್ಲಿಕಾ ಬಿರಿಯಾನಿ ಬಂದಿದ್ದೀವಿ. ಮಲ್ಲಿಕಾ ಬಿರಿಯಾನಿ ತುಂಬ ಫೇಮಸ್ಸು. ಇದು ಬಂದು ನಿಮಗೆ ನಾರ್ತ್ ಬ್ಯಾಂಗ್ಳೂರಲ್ಲಿದೆ. ನಾರ್ತ್ ಬ್ಯಾಂಗ್ಳೂರು ಅಂದರೆ ಹೆಣ್ಣೂರು ಮೇನ್ ರೋಡಿಂದ ಸ್ಟ್ರೇಟ್ ಒಳಗಡೆ ಬಂದರೆ ನಿಮಗೆ ಇದು ಸಿಗೋದೆ. ಅಪ್ರಾಕ್ಸಿಮೇಟ್ ಹೆಣ್ಣೂರು ಮೇನ್ ರೋಡಿಂದ ನಿಮಗೇನಿಲ್ಲ ಅಂದರೆ ಒಂದು 4 to 5 kilometers ಇದೆ. ಬೆಸ್ಟ್ ಮಟನ್ ಬಿರಿಯಾನಿ ತಿನ್ನಬೇಕಂದ್ರೆ ಮಲ್ಲಿಕಾ ಬಿರಿಯಾನಿಗೆ ಬರಬೇಕು. ನಾವು ಒಳಗಡೆ ಇವಾಗ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನಿದೆ ಅಂತ. ಮೆನ್ಯೂ ನೋಡೋದು ಸಪ್ರೇಟು, ಬಟ್ ಇಲ್ಲಿರೋ ಜನ ನೋಡಿದ್ರೇ ಸೈಕ್ ಆಗಿಬಿಡ್ತೀರಾ. ಇವಾಗ ಏನಿಲ್ಲ ಅಂದರೂ ಹತ್ರ 1:30 ಅಂದ್ಕೊಳ್ಳಿ ಮಧ್ಯಾಹ್ನ ಊಟಕ್ಕೆ. ಬಟ್ ಜನ ಎಷ್ಟಿದ್ದಾರೆ ಗೊತ್ತಾ? ಜನ ಸಾಗರ. ಇವ್ರೇನಿಲ್ಲ ಅಂದರೂ ಎವ್ರಿ ಸಂಡೇ ಎಷ್ಟು ಗೊತ್ತಾ, ಒಂದು 5,000 to 6,000 ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಎವ್ರಿ ಸಂಡೇ. ಸೊ ಒಳಗಡೆ ಇವಾಗ ತೋರಿಸ್ತೀನಿ, ಬನ್ನಿ. ಟೋಕನ್ ತೊಗೊಂಡು ಇಲ್ಲಿ ಬರಬೇಕು. ಇಲ್ಲಿ ನಮಗೆ ಚಿಕನ್ ಕಬಾಬು, ಪೆಪ್ಪರ್ ಚಿಕನ್ನು ಎಲ್ಲ ಫ್ರೈ ಐಟಮ್ಸು ಮತ್ತು ಸ್ಯಾಲಡ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಈ ಕೌಂಟರಲ್ಲಿ. ಸೊ ಇದು ಬಿಟ್ಟು ಈ ಕಡೆ ಬಂದರೆ ನಮಗೆ ಮೇನ್ ಕೋರ್ಸ್ ಚಿಕನ್ ಬಿರಿಯಾನಿ ಸಿಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಪಾರ್ಸಲ್ ಕೌಂಟರ್ ಇದೆ. ಸೊ ನೀವು ಅಲ್ಲಿ ಪಾರ್ಸಲ್ ತೊಗೋಬೋದು. ಕೌಂಟರು ನೋಡ್ತಾ ಇರ್ಬೋದು ಹೆಂಗೆ ಸರ್ವ್ ಮಾಡ್ತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಜಾಸ್ತಿ ಕೊಡ್ತಾರೆ, ಕ್ವಾಂಟಿಟಿ ಆದರೆ ತುಂಬ ಇರುತ್ತೆ. ನೋಡಿರೋ ಪ್ರಕಾರ ಮಟನ್ ಬಿರಿಯಾನಿ ಕೌಂಟರ್ ತುಂಬ ಜನ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಮೇನ್ ಕೌಂಟರು. ಇಲ್ಲಿ ಹಾಕಿದಾರಲ್ಲ ಮೆನು, ಅದು ಪ್ರತಿಯೊಂದು ಸಿಗುತ್ತೆ. ಬಟ್ ಸಂಡೇ ಬಂದರೆ ಇದರಲ್ಲಿ ಯಾವುದಾದ್ರೂ 1 ಇಲ್ಲ 2 ಐಟಮ್ ಮಿಸ್ ಆಗಿರುತ್ತೆ. ತುಂಬ ಜನ ಬರ್ತಾರಲ್ಲ ಅದಕ್ಕೋಸ್ಕರ. ಸೊ ಬೇಗ ಬಂದರೆ ಎಲ್ಲ ಐಟಮ್ ಕೂಡ ಸಿಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಕ್ಯೂ ಹೋಗ್ತಾ ಇರುತ್ತೆ ಹಂಗೇ. ಸಂಡೇ ಮಾತ್ರ ಅದು ಹೊರಗಡೆ ತನಕ ಇರುತ್ತೆ ಕ್ಯೂ. ಈ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು ತುಂಬ ಸ್ಟಾಲ್ಸ್ ಹಾಕಿದ್ದಾರೆ. ಈ ಸ್ಟಾಲ್ಸಲ್ಲಿ ನಿಮಗೆ ಡೆಸರ್ಟ್ ಸಿಗುತ್ತೆ, ಐಸ್ ಕ್ರೀಮ್ಸು ಮತ್ತು ಗುಲಾಬ್ ಜಾಮೂನು, ಹಲ್ವಾಸು, ಕೇಕ್ ಎಲ್ಲ ಇರುತ್ತೆ. ಸೊ ನೀವು ಕೊನೆಗೆ ಹೋದರೆ ಅಲ್ಲಿ ಬೀಡಾ ಶಾಪ್ ಕೂಡ ಇರುತ್ತೆ. ನೀವು ಅದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಕ್ಯೂ ಹೋಗ್ತಾ ಇದೆ. ಇನ್ನು ಹೊರಗಡೆ ತನಕ ಹೋಗುತ್ತೆ. ಟೈಮ್ ಬರೀ 1 o'clock ಅಷ್ಟೇ. ಇವಾಗ ರೀಚ್ ಆದ್ವಿ ಹೋಟೆಲ್ಗೆ. ಇದು ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು ಹೋಟೆಲ್ಗೆ. ಲಾಸ್ಟ್ ಟೈಮ್ ಕಾರಲ್ಲಿ ಬಂದಿದ್ವಿ. ಸೊ ನಮ್ಮ ಮನೆಯಿಂದ ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ 1.5 hour ಆಗಿತ್ತು. ಸೊ ಈ ಟೈಮ್ ಡಿಸೈಡ್ ಮಾಡ್ಕೊಂಡು ಬೈಕಲ್ಲಿ ಬರೋಣ ಅಂತ ಬಂದ್ವಿ. ಸೊ 45 minutes ಅಷ್ಟೊತ್ತಿಗೆ ರೀಚ್ ಆಗಿಬಿಟ್ವಿ ಇಲ್ಲಿ. ಸೊ ಇವಾಗ ಟೈಮು 12:30. ಆಗಲೇ ವಿನೋದ್ ಕ್ಯೂ ಅಲ್ಲಿ ನಿಂತಿದ್ದಾನೆ ಬಿರಿಯಾನಿ ತರೋದಕ್ಕೆ. ಇದು ಮಟನ್ ಬಿರಿಯಾನಿ ನಾನು ತೊಗೊಂಡಿರೋದು. ಲಾಸ್ಟ್ ಟೈಮು ಮಟನ್ ಬಿರಿಯಾನಿ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಟೈಮು ಮಟನ್ ಬಿರಿಯಾನಿನೇ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ, ಕ್ವಾಂಟಿಟಿ ನೋಡಿದ್ರಲ್ಲ ಎಷ್ಟು ಕೊಟ್ಟಿದ್ದಾರೆ. ಇದು ತಿನ್ಬೋದು. ಇದರಲ್ಲಿ ಇಷ್ಟೊಂದು ಹೆಂಗೆ ತಿನ್ನೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲು ನಿಮಗೆ ಪೀಸ್ ತೋರಿಸ್ತೀನಿ ತಾಳಿ ಇದರಲ್ಲಿ ಹೇಗಿದೆ ಅಂತ. ಪೀಸ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ತುಂಬ ಸಕ್ಕತ್ತಾಗಿ ಬಂದಿದೆ. ಎಮ್ಮಿ ಮಟನ್ ಬಿರಿಯಾನಿ ತಿನ್ಬೇಕಂದ್ರೆ ಮಲ್ಲಿಕಾ ಬಿರಿಯಾನಿ ಬನ್ನಿ, ಸೂಪರ್ ಆಗಿದೆ. ಈವನ್ ಚಿಕನ್ ಬಿರಿಯಾನಿ ತಿನ್ಬೇಕಂದ್ರೂ ಮಲ್ಲಿಕಾ ಬಿರಿಯಾನಿ ಬನ್ನಿ, ಚೆನ್ನಾಗಿದೆ, ಸಾಫ್ಟಾಗಿದೆ ಚಿಕನ್ನು. ಈವನ್ ಕಬಾಬ್ ಕೂಡ ಅಷ್ಟೇ, ಕಬಾಬ್ ಸೂಪರ್ ಆಗಿದೆ, ಅಷ್ಟೇ ಸಾಫ್ಟಾಗಿ ಬಂದಿದೆ. ಕಬಾಬು ಸಕ್ಕತ್ತಾಗಿ. ನೋಡ್ತಾ ಇರ್ಬೋದು ಪಾರ್ಕಿಂಗು. ಇವಾಗ ಇನ್ನೂ 12:30 ಆಗಲೇ ಗಾಡಿಗಳು ನೋಡಿ ಎಷ್ಟು ನಿಂತಿದೆ ಗಾಡಿ ಅಂತ. ಇವಾಗ ತುಂಬ ರಶ್ ಇರುತ್ತೆ. ಇವಾಗ ಸ್ವಲ್ಪ ಹೊಟ್ಟೆ ಹಸಿದೆ, ತಿನ್ಕೊಂಡ್ಬಿಡ್ತೀನಿ ಬೇಗ ಮಟನ್ ಬಿರಿಯಾನಿನ.